ಜನತೆಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಶಿವ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳೋಣ. ಅಯ್ಯ ಯವ್ವ ಅನ್ಸವಕ್ಕ, ಖರೇನ ನನಗೆ ಗೊತ್ತಿದ್ದಿಲ್ಲವ. ಸಂಗೀತನೂ ನಾಷ್ಟ ಮಾಡಿಲ್ಲ, ಸುರೇಶ್ನು ನಾಷ್ಟ ಮಾಡಿಲ್ಲ ಅನ್ನೋದು ನಂಗೆ ಖರೆ ಗೊತ್ತಿದ್ದಿಲ್ಲವ ಯವ್ವ. ತಪ್ಪಾತು. ನಾನು ಇಷ್ಟೊತ್ತು ಏನಾಗಲೇ 11:30 ಆಗೈತಿ, ಇಷ್ಟೊತ್ತು ನಾಷ್ಟ ಮಾಡ್ಲಾರ್ದಂಗೆ ಹೆಂಗಿರ್ತಾರ ಅಂತಂದು ನಾನು ಮುಂದುವರೆದು ಮಾಡಿದ್ನವ. ಅಷ್ಟಕ್ಕೂ ನಾ ಕೇಳ್ಬೇಕಂತ ಬಂದೆ ಅಡ್ಗೆ ಮನ್ಯಾಗ. ನೀನು ಇದ್ದಿದ್ದಿಲ್ಲ, ಮತ್ತು ನಿನ್ನ ಸೊಸ್ತೆಯರು ಯಾರೂ ಇದ್ದಿದ್ದಿಲ್ಲ. ಹಾಗಾಗಿ ನಂಗೆ ಹೊಟ್ಟೆ ಹಸು ಭಾಳ ಆಗಿತ್ತಂತ ಹಕ್ಕೆಂದು ತಿಂದಿನಿ. ತಪ್ಪು ತಿಳ್ಕೊಬಿಡವ ಸಂಗೀತ. ಯಾಕಾಗೋದಕ್ಕೆ ಬಿಡವ, ನಾನಂತೂ ತಿಂದು ನಿನಗೆ ತೊಂದರೆ ಮಾಡೀನಿ. ನಿನಗೆ ಇನ್ನೊಂದು 4 ಕಾಳು ಅವಲಕ್ಕಿ ಮಾಡಿಕೊಡ್ತೀನಂತ. ಕೊಡುವ, ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿ ಕೊಡು, ಹೆಚ್ಚ್ತೀನಿ. ಅತ್ತಿ ಏನು ಬೇಡ, ನೀವು ಕೂತ್ಕೋ, ನಾನೆಲ್ಲ ಮಾಡ್ಕೊಂಡು ಉಣ್ತೀನಿ. ಇನ್ನೊಮ್ಮೆ ಒಂದಿಟ್ಟು ತಲೆಯಾಗ ಬುದ್ಧಿ ಇಟ್ಕೊಳವ. ಬುದ್ಧಿ ಇಟ್ಕೊಂಡು ಒಂದಿಟ್ಟು ನೋಡು, ನೀನು ತಿಳಿದಾಕಿದ್ದೀರಿ ಸಣ್ಣಕ್ಕೆಲ್ಲ ಮತ್ತೊಂದಲ್ಲ. ಯಾಕಂದ್ರೆ ಪಾಪ ಅವ್ರು ಹೊರಗಿಂದ ಬರ್ತಾರೆ ನೋಡು. ನಿನಗೆ ಬುದ್ಧಿ ಹೇಳೋಷ್ಟು ನಾನೇನು ದೊಡ್ಡಕ್ಕೆ ಅಲ್ಲ, ನಿನಗೂ ಗೊತ್ತೈತಿ. ನೋಡು, ನೀನ ವಿಚಾರ ಮಾಡಿ ಹೋಗೋಗಿ. ನಿಂದೇನ್ರ ಕೆಲಸ ಇದ್ರೆ ಮಾಡ, ನಾವೆಲ್ಲ ಮಾಡಿಕೊಡ್ತೀವಿ ಸಂಗೀತಾಗ. ನೀವು ಹೋಗು. ತಾರವ ಗೀತಾ ತಾಯಿಲಿ, ನಾನು ಹೆಚ್ಚಿಕೊಡ್ತೀನಿ, ನೀನು ತೋರ್ಸೋಗ ಅವಲಕ್ಕಿನ ಬಡ ಬಡ. ಆತ್ರಿ ಅತ್ತಿಯಾರ. ಬ್ಯಾಡ ಬಿಡ್ರಿ ಅತ್ತಿಯಾರ, ನಾನು ರೊಟ್ಟಿ ಮೊಸರು ಚಟ್ನಿ ಪುಡಿ ಯಾವ ಹಾಕ್ಕೊಂಡು ತಿಂದು ಹೋಗ್ತೀನಿ. ಯಾಕಂದ್ರೆ ಮೊದಲ ಹಬ್ಬದ ವಾರ ಇವತ್ತು ಅಂಗಡಿ ಗದ್ದೈತ್ರಿ. ಅದಕ್ಕೆ ಇವಾಗ ಮನೆಯಿಂದ ಭಾಳ ಗದ್ದಲೈತ್ರಿ, 3 ದಿನದ ಹೊತ್ತಾತ. ಅದಕ್ಕೆ ಅಂಗಡಿ ಗದ್ದಲೈತಿ. ನಾನು ಇವ್ರದ್ದು ನೋಡ್ಕೊ ಕುತ್ಕೊಂಡ್ರೆ ನನಗೇನು ಕೆಲಸ ಆಗೋದಿಲ್ಲ, ನಾವು ತಿಂತವ್ರಿ. ಅಯ್ಯ ಬ್ಯಾಡ ಬಿಡು, ಅವೇನು ತಂಗಳು ರೊಟ್ಟಿ ತಿಂತಿದ್ದಿ, ಒಂದಿವ್ಸ ಬಿಸಿ ಬಿಸಿ ಮಾಡ್ಕೊಡ್ತೀವಿ ತಗೋ, ತಿಂದು ಹೋಗಂತೆ ಅಂತ. ಬ್ಯಾಡ ಬಿಡ್ರಿ ಅತ್ತೀರ, ನಾನು ರೊಟ್ಟಿ ತಿಂದು ತಿಂತವ್ರಿ. ಇರು ಸಂಗೀತಕ್ಕ, 2 ನಿಮಿಷ ಮಾಡಿಬಿಡ್ತೀನಿ. ಇರ್ಲಿ ತೋರವ, ಹೊತ್ತಾಗತ್ತ. ರೊಟ್ಟಿದವಿಲ್ಲ ಏನು, ಅವನು ನಮ್ಮ ಅತ್ತೆ ತಿಂದಾಳ. ಸಂಗೀತಕ್ಕ, ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡ. ನೀ ಹೇಳಲ್ಲ ನಿಮ್ಮ ಅತ್ತೆಯರಿಗೆ ಹೋಗಂತಂದು ಹೇಳು ಊರ ಕಡೆಗೆ. ಯಾಕೆ ಅವ್ರನ್ನ ನಮ್ಮ ಮನೆಗೆ ಇಟ್ಕೊಂಡು ಎಲ್ಲರೂ ಕೇಳಕತ್ತಾರ. ಯಾರ್ದೋ ಸೋದರತ್ತೆ ಬಂದು ಇನ್ನೊಬ್ರ ಮನೆಗಿರೋದು ಹೆಂಗೆ ಸರಿ ಅನ್ನೋದು ನಂದು ಪ್ರಶ್ನೆ. ಯವ್ವ ಅದ ನಾವ ಎಲ್ಲರೂ ಓಸರು ಮುಕ್ಳಾಕಿ ಬೆಳಗ್ಗೆ ನಾವು ದುಡಿದು ನಮ್ಮ ಮಕ್ಕಳು ಮರಿ ಅಂತ ನಾವು ಮಾಡಕತ್ತೀವಿ. ಅಂತದ್ರಾಗ ನಮ್ಮ ಅತ್ತೆ ಹೇಳ್ದೆ ಬಂದು ಕೂತಿರೋದು ನನಗೆ ಇಲ್ಲಿ ಅರ್ಥ ಆಗೋಲ್ದಾಗೈತಿ. ಅದ್ರಾಗ ಮಾವಾರು ಹೋಗ್ಲಿ ಬಿಡು, ಇರಲಿ, ಮತ್ತು ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಅವ್ರು ಹೋಗಿ ಬರೋವರೆಗೂ ಇರಲಿ ಅಂತ ಅಂದಾರ ಅಂತ ಇಟ್ಕೊಂಡಿನಷ್ಟ. ಎಷ್ಟು ದಿನ ಇರ್ತಾರೆ, ಇನ್ನೊಂದು 2-3 ದಿನ ಅಲ್ಲ ಅಂತ ಸುಮ್ಮನದೀನಿ. ನಾನು ಈಗಾಗಲೇ 2-3 ಸರಿ ಹೇಳೋ ಪ್ರಯತ್ನ ಮಾಡೀನಿ, ಕೊನೆಗೆ ಮಗಳ ಮನೆಗಾರ ಹೋಗ್ರಿ ಅಂತೇಳಿ. ಅವರು ಹೋಗ ಮಾತ ತೆಗಿವಲ್ರು. ಏನೋ ಮಾವಾರು ಹೇಳಾರ ಈಗ ಇನ್ನೊಂದು 2-3 ದಿನ ಇರಲಿ ಅಂತ ಹೇಳಿ. ಹೆಂಗೋ ಈಗ ಮತ್ತು ಹಬ್ಬದ ಬಂದಾರ, ಹಬ್ಬನೂ ಮಾಡಲಿ ಅಂತ ಸುಮ್ಮನದೀನಷ್ಟ ನಾನು. ನೋಡೋಣ, ಆಮೇಲೆ ಮಾವಾರ ಜೊತೆ ಮಾತಾಡಿದ್ರೆ ಆತು. ಬಾರ ಹುಡುಗಿ ಬಾ, ಮತ್ತು ಲೇಟ್ ಆಗುತ್ತಕ್ಕಿಗೆ ಬಾಬಾ. ಒಂದಿಷ್ಟು ಅವಲಕ್ಕಿ ತಿಂದಿದ್ದಕ್ಕೆ ಎಷ್ಟೆಲ್ಲ ಮಾತಾಡ್ತಾರೆ ಇವರು ಅತ್ತಿ ಸೊಸೆಯರು. ಬಾ 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 ಬಾ, ಅದು ಮುದುಕಿ ನೋಡು, ಮುದುಕಿ ಏನೆಲ್ಲ ಮಾತಾಡುತ್ತ. ಹೆಂಗಪ್ಪ ಇವ್ರ ಮನೆಯಾಗಿರ್ಬೇಕು, ಇವರೇನು ಇಟ್ಕೊಳಂಗೆ ಕಾಣವಲ್ರಿ ನನ್ನ. ಏನು ಮಾಡಬೇಕಾಯ್ತು, ಅವ್ರಿಗಿನ್ನೂ ವಿಷಯ ಗೊತ್ತಿಲ್ಲ ಅಲ್ವೋ, ಯಾವ ಮಕ್ಕಳು ನಾನು ಇಟ್ಕೋವಲ್ರು ಅಂಥೇಳಿ. ನಾನೇನಾರ ನನ್ನ ಮಕ್ಕಳು ನನ್ನ ಮನೆಯಿಂದ ಹೊರಗೆ ಹಾಕ್ಯಾರ ಅಂತ ಹೇಳಿದ್ರೆ ಈ ಮರ್ಯಾದೆನೂ ಸಿಗೋದಿಲ್ಲ. ಇಲ್ಲ, ಏನಾರ ಮಾಡಬೇಕು, ಹೆಂಗಾರ ಮಾಡಿ ಈ ಅಪ್ಪನ ಹತ್ರ ಮಾತಾಡಿ ಈ ಮನೆಯಾಗ ಇರಬೇಕು. ಏನು ಮಾಡಬೇಕು ಅರ್ಥನ ಆಗೋಲ್ಲ ನನಗಂಕರು. ಹೆಂಗೆ ನಾನು ಪರ್ಮನೆಂಟಾಗಿ ಇಲ್ಲೇ ಇರಬೇಕು ಅಂತ. ಏನು ಈಗ ಯಾಕೆ ಇವ್ರ ಮನೆಗೆ ಇರಬೇಕು ಅಂತ ಅನ್ಕೊಳಕತ್ತಾಳಂತ ಯೋಚನೆ ಮಾಡಕತ್ತೀರನ? ಏನಿಲ್ರಿ, ಇವ್ರ ಮನೆಗೆ ಇಬ್ಬರಿಬ್ರು ಸೊಸ್ತಾರದಾರ, ಮಾಡಿ ಹಾಕ್ತಾರ. ಈಗ ನಮ್ಮ ಕಡೆ ಬಂಧು ಬಳಗ ಕಡೆ ಹೋದ್ರೆ ಎಲ್ಲರೂ ಗಂಡ ಹೆಂಡತಿ ಅಷ್ಟು ನೌಕರಿ ಮಾಡ್ಯಾರ, ಯಾರು ಮನೆಯಾಗಿರೋದಿಲ್ಲ. ಹಾಗಾಗಿ ಅವ್ರು ಯಾರು ಚಾಕ್ರಿ ಮಾಡೋದಿಲ್ಲ. ಅವ್ರ ಮನೆಗೆ ಏನಾರ ಹೋದ್ರೆ ಅವ್ರ ನೋಸರು ಕುಂದ್ರಿಸಿ ನಾನಾ ಕೂಳು ಮಾಡಿ ಹಾಕ್ಬೇಕು. ಇನ್ನು ನನ್ನ ಗಂಡನ ಮನೆ ಕಡೆಗೂ ಅದ ಸೇಮ್ ಕತಿನ. ಅದಕ್ಕೆ ವಿಚಾರ ಮಾಡಿ ಅವ್ರ ಮನೆಗೆ ಬಂದೆ. ಏನು ಸಂಗೀತರ ಅಣ್ಣ ಅತ್ತಿಗೆಮ್ಮ ಅವರವ್ವ ಅದಾರ, ನಮ್ಮ ಅತ್ತಿಗೆಮ್ಮ ಐತಿ, ಅದು ಅವ್ರದ್ದು ಪೂರಾ ಬಡತನ. ಅಲ್ಲಿದ್ದು ನಾನು ಗೊತ್ತಲ್ಲಿ ಮಗ ಸಂಗೀತಂದು ತವ್ರ ಮನೆ ಕತಿ. ಅದಕ್ಕೆ ಗಂಡ ಮನೆಗೆ ಬಂದೀನಿ. ಇದು ಚಲೋ ಐತಾ, ಹೆಂಗೆ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಇದ್ರಾತಂತ ಹೇಳಿ. ನನ್ನ ಸೊಸ್ತಾರ ಬರೋಬ್ಬರಿ ಇಲ್ರಿ, ಬರೋಬ್ಬರಿ ಇಲ್ಲ. ನನ್ನ ಮಕ ನೋಡಿದ್ರಾಗಲ್ಲ ಅವಕ್ಕ
ಮಾವ ರೇಖಕ್ಕ ಆರಾಮದಿರಿ ರೇಖಕ್ಕ? ಹೂನವ ಆರಾಮದೀವಿ. ನೀವ್ ಆರಾಮದಿಯಾ? ನಾವ್ ಆರಾಮದೀವಿ. ನೀ ಆರಾಮದಿಯನವ? ಬರ್ರಿ ಮಾವ ಬರ್ರಿ, ಕುತ್ಕೋ ಬರ್ರಿ. ಅಕ್ಕ ಬಾ. ಅಕ್ಕ ಹುಡುಗರು ಇಲ್ಲದಾರ? ಬಂದಾರ ಅವರು. ಇವು ಸ್ಯಾಂಡಲ್ ಅಲ್ಲ, ಚಪ್ಪಲಿ ಬಿಚ್ಚಕತ್ತಾರ, ಬರ್ತಾರ. ಅಂದಂಗ ಮಾವರು ಪ್ರವೀಣ ಅವರೆಲ್ಲ ಎಲ್ಲದಾರ? ಎಲ್ಲಾರು ಅದಾರ, ಕರಿತೀನಿ. ಬಾ ಕುತ್ಕೋ ಬಾ ಅಕ್ಕ. ಅವಾ ಈಕೆ ನೋಡು ನನ್ನ ಮಗಳು. ಗುಂಡಕ್ಕ ಎಷ್ಟು ದೊಡ್ಡಕ್ಕೆ ಆಗ್ಬಿಟ್ಟಿ ಅಮೃತ. ಬಾ ಇಲ್ಲಿ ಅಮ್ಮ ಬಾ. ಅವ ನೋಡವ, ನಾನು ಬರ್ತೀನಿ ತಡಿ ಅಂದ್ರೆ ತಡಿಲೇ ಇಲ್ಲ ಅಕ್ಕ. ಅಖಿಲ್ ಅಮ್ಮು ಬರ್ರಿ. ಅವ ಯಾರಿವರು? ನಿಮ್ಮ ಚಿಕ್ಕಮ್ಮಕ್ಕಿ. ನಾ ಹೇಳ್ತಿದ್ನಲ್ಲ, ಶೋಭಾ ಚಿಕ್ಕಮ್ಮ ಅಂತದಾಳ, ಆಮೇಲೆ ರಮಣಿ ಚಿಕ್ಕಮ್ಮ ಅಂತದಾರ. ಊರಾಗ ಅಜ್ಜ ಅಜ್ಜಿ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಅದಾರ ಅಂತ ಹೇಳ್ತಿದ್ನಲ್ಲ, ಆ ಇವರ ಶೋಭಾ ಚಿಕ್ಕಮ್ಮ. ಹೋರಿ ಮಾತಾಡ್ಸೋರಿ, ಕರೀತಾರ, ಏನಂತ ಕೇಳೋಗ್ರಿ. ಎಷ್ಟು ದೊಡ್ಡರಾಗ್ಬಿಟ್ರಿ ಇಬ್ರು. ಹಾ ಚಿಕ್ಕಮ್ಮ, ಹೊರಗ ಜೋಕಾಲಿ ಐತಲ್ಲ, ಅದ್ರಾಗ ನಾವು ಆಟ ಆಡ್ತೀವಿ. ಆಡ್ಲಾ ನಾನು ಅದ್ರಾಗ? ಹೋರಿ ಆಟ ಆಡೋಗ್ರಿ. ಆಮೇಲೆ ಅಣ್ಣನು ಶಾಲೆಯಿಂದ ಬರ್ತಾನ, ಆತ್ನ ನಿಮ್ಮ ಜೊತೆಗೆ ಆಟ ಆಡ್ತಾನಂತ. ಹೌದಾ? ನಮಗ ಅಣ್ಣನೂ ಅದ ನಾನು. ಮತ್ತೆ ಅಣ್ಣನೂ ಅದಾನ, ಅಕ್ಕನೂ ಅದಾಳ. ಅಕ್ಕ ನಿನ್ ಮೊದ್ಲೇ ಮಗು ಇದ್ದಿದ್ರ ನಮ್ ಗುಂಡೇನ್ಕಿನ ದೊಡ್ಡದಿರ್ತಿತ್ತಲ್ಲ ಅಕ್ಕ, ಆ ಮೊದ್ಲೇ ಮಗು. ಹೌದವ, ಹೌದು. ಏನ್ ಮಾಡ್ಬೇಕು? ನಮ್ಮ ಅತ್ತೆ ಕೆಟ್ಟ ಬುದ್ಧಿಗೆ ನನ್ನ ಮಕ್ಕಳು ಸಾಯ್ಬೇಕಾತ. ಹೋಗ್ಲಿ ಬಿಡ್ರಕ್ಕ. ಆತ ಬರ್ರಿ, ಕುಂದ್ರಿ ಬರ್ರಿ. ಮಾವರನ್ನ ಅತ್ತಿಯರ್ನ ಕರಿತೀನಿ, ಕುಂದ್ರಿ. ಅವ್ವ ಹೊರಗೆ ಹೋಗ್ತೀವ? ನಾವು ಜೋಕಾಲಾಗ ಆಡ್ತೀವ. ಏಯ್ ಶೋಭಿ, ಅತ್ತಿಯರ ನಂಗೆ ಯಾಕೆ ಹೊಡೆದ್ರಿ? ಅವ್ವ ಹಾದಿ ಬೀದಿಗೆ ಹೋಗ ನಾಯಿ ನರಿಗಳನ್ನೆಲ್ಲ ತಗೊಂಬಂದು ಮನೆ ಕುಂದಿರ್ಸ್ತೀಯ? ಮನೆ ಕುಂದಿರ್ಸಿದಿ? ಏನ್ ನಿಮ್ಮ ಅಪ್ಪನ ಮನೆ ಮಾಡಿಯನಲ್ಲಿ? ಯಾರು ನಿನಗೆ ಹೇಳಿದ್ರೆ ಇವ್ರನ್ನ ಒಳಗೆ ಕರ್ಕೊಂಬಂದು ಕುಂದಿರ್ಸಕ? ಯಾರು ಹೇಳಿದ್ ನಿನಗ? ಈ ಮನೆ ಯಜಮಾನಿ ನಾನಾ ನೀನಾ? ಏನಾ ಒಂದಿಷ್ಟು ಹಾರಾಡ್ಲಿ ಅಂತ ಸುಮ್ಮನಿದ್ರ ಈ ನಾಯಿಗಳನ್ನೆಲ್ಲ ಒಳಗೆ ಕರ್ಕೊಂಬಂದು ಕೂತ್ಕೊಂಡಿಯಾ? ಏಯ್ ಮರ್ಯಾದಿಂದ ಅವ್ರನ್ನ ಹೊರಗೆ ಕಳಿಸಿ ಬಾಗ್ಲು ಹಾಕು, ಇಲ್ಲ ಅಂದ್ರೆ ನಿನ್ನನ್ನ ಈ ಮನೆಗೆ ಇಟ್ಕೊಳೋದಿಲ್ಲ ನಾನು. ಹುಷಾರಾಗಿರ. ಏಯ್ ಯಾವ ಊರ್ ನಾಯ ನೀನು? ಯಾರು ನಿಮ್ಮವ್ವ? ಯಾರು ಹಡ್ದಾಕೆ ಏನ? ನನಗ ಬಂತಿಯಲ್ಲ, ನಾಚಿಕಾಗಲ್ಲ ನಿನಗ? ಎದ್ದು ಹೋಗಿ ನಮ್ಮ ಮನೆಯಾಗಿದ್ದ. ಲೇ ನಿನಗ ಹೇಳಕತ್ತಿರೋದು ನಾನು. ಹಾಕಿ ಇವ್ರನ್ನ ಅಷ್ಟ್ರನ್ನ ಮನೆಯಿಂದ ಆಚೆ ಹಾಕಿ ಗಂಜಲ ತಗೊಂಬಂದು ಮನಿನೆಲ್ಲ ಶುದ್ಧ ಮಾಡುವಂದೆ, ಕಳಿಸುವಂದೆ ನಾನು. ಅತ್ತಿಯ ಅವರು ಈ ಮನೆ ಮಗ ಅದಾರ್ರಿ. ನೀ ಸುಮ್ನಿರವ ಶೋಭಾ, ನೀ ಸುಮ್ನಿರ, ನಾನು ಮಾತಾಡ್ತೀನಿ. ಯವ್ವ ಅವ್ವ ಅಂತ ಕರಿಬೇಡ ನೀನು. ಅದನ್ನ ಅವತ್ತು ಬ್ಯಾಡಂದ್ರೂ ಈಕಿನ ಮದುವೆಯಾಗಿ ಕರ್ಕೊಂಬಂದು ನನ್ನ ಕಣ್ಣು ಮುಂದೆ ನಿಂದ್ರಿಸಿದಿ, ಅವತ್ತ ಕಳ್ಕೊಂಬಿಟ್ಟಿ ನೀನು. ನನಗೆ ಅವ್ವ ಅಂತ ಕರಿಯೋದನ್ನ ನೀನು ಅವತ್ತ ಕಳ್ಕಂಡಿ. ಜಾಸ್ತಿ ಮಾತಾಡ್ಬೇಡ, ಎದ್ದು ಹೊರಗೆ ಹೋಗು. ಇದು ನನ್ನ ಮನೆಯಾಗ ನಾ ಹೇಳಿದ್ದ ನಡಿಬೇಕು. ನನ್ನ ವಿರುದ್ಧ ಯಾರು ನಡೀತಾರ ಅವ್ರಿಗ್ಯಾರಿಗೂ ಈ ಮನೆಯಾಗ ಇರಕ್ಕೆ ಅಧಿಕಾರ ಇಲ್ಲ. ಹೊರಗೆ ನಡಿ ಅಂದೆ. ಲೇ ಹೊರಗೆ ಕಳಿಸಲೇ ಅವ್ರನ್ನ. ಅವ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಸೋಮಣ್ಣ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಯಾಕಂದ್ರೆ ಇದು ನನ್ನ ಮನೆ. ಅದಕ್ಕೆ ಈ ಮನ್ಯಾಗ ನನ್ನ ಮಕ್ಕಳು, ನನ್ನ ಸ್ವಸ್ಥರು ಅಷ್ಟ ಇರಬೇಕು. ಹಾದಿಗೆ ಹೋಗ ಬೀದಿಗೆ ಹೋಗ ಭಿಕ್ಷುಕರಿಗೆಲ್ಲ ಈ ಮನ್ಯಾಗ ಇರಕ ಅಧಿಕಾರ ಇಲ್ಲ. ಯಾರು ಭಿಕ್ಷುಕರು? ಶಂಕರಿ, ನಾಲ್ಗಿನ ಹಿಡತದಾಗ ಹಿಡ್ಕೊಂಡು ಮಾತಾಡೋ, ಇಲ್ಲ ಅಂದ್ರೆ ಮತ್ತೆ ಬಗಿನ ಹರಿಯೋದಿಲ್ಲ. ನನಗೆ ಗೊತ್ತೈತೆ ಮುದುಕ, ನನಗೆ ಗೊತ್ತೈತಿ. ಇಷ್ಟಕ್ಕೆಲ್ಲ ಕಾರಣನ ನೀನನ್ನ ನನಗೆಲ್ಲ ಗೊತ್ತೈತಿ. ನೋಡ್ರಿ ಅತ್ತಿಯರ, ಯಾವಳಲ್ಲಿ ನಿನ್ನತ್ತಿ, ಯಾವಳು ನಿನ್ನತ್ತಿ ಅಂತ? ನೀವು ಒಪ್ಕೋರಿ ಬಿಡ್ರಿ. ಸೋದರ ಮಾವನ ನಿಂತಿ ಅತ್ತೆ ಅನ್ನೋದು ಎಲ್ರಿಗೂ ಗೊತ್ತೈತಿ. ಅದನ್ನು ಮತ್ತೆ ನಾನೇನು ಹೇಳಂಗಿಲ್ರಿ. ಈ ಸರಿ ಮಾತ್ರ ನಿಮಗೆ ಹೆದರಿ ನಾನು ಎಲ್ಲೂ ಹೋಗಲ್ರಿ, ಇಲ್ಲೇ ಇರ್ತೀನಿ. ಈ ಮನ್ಯಾಗ ನಿಮಗಿರಕ್ಕಿಂತ ಜಾಸ್ತಿ ಹಕ್ಕಿರೋದು ನನಗೆ. ಯಾಕಂದ್ರೆ ಇದನ್ನು ನನ್ನ ಹೆಣ್ಣಜ್ಜ ನನ್ನ ಹೆಸರಲ್ಲೇ ಬರ್ದಾನ. ಅದನ್ನು ನೀವು ಮೋಸವಾಗಿ ತಗೊಂಡಿದ್ದು ನೀವು. ನೀರು ಶಿವ
ನೀಡದಿರು ಶಿವ ಬಾಗುವುದು ನನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ನೀನಿಟ್ಟ ಕಾಯ ನೀನಿಟ್ಟ ಕಾಯ ನಿನ ಕೈಲಿ ಮಾಯ ಆ ಶಿವನಿಟ್ಟ ಕಾಯ ನಮ್ಮ ಕೈಲಿ ಇವತ್ತು ಮಾಯ ಆಗದಂತ್ರ ಖರೆ. ನೀವ ನೀವು ನೀವೆಂಗೆ ಇಲ್ಲಿಗೆ ಬಂದ್ರಿ? ಏನು ದೊಡ್ಡ ನೀನೇನು ಅಮೇರಿಕಾದಾಗ ಹೋಗಿ ಏನಾರ ಅಡ್ಕೊಂಡ್ಯಾನ? ನೀನು ನಮಗೆ ಕಂಡಿಡಿಯಕ್ಕೆ ಆಗಲ್ಲ ಅನ್ನಕ ಆ ನೀವು ನೀವು ಹೆಂಗೆ ಒಳಗೆ ಬಂದ್ರಿ? ನೀವು ನೀವಿ ನೀವಿ ನೀವು ಹೆಂಗೆ ಒಳಗೆ ಬಂದ್ರಿ? ನೀವಿ ದೇವರು ನಮಗೂ ಎರಡು ಕಾಲು ಕೊಟ್ಟಾನ, ನಡ್ಕೊಂಡು ನಿನ್ನ ಮನೆ ಹಿಂದ್ಲ ಬಾಕಲ್ ತಕ್ಕೊಂಡು ಒಳಗೆ ಬಂದ್ವಿ. ಏನಿನ್ನ ಮಕ ನೋಡ್ಕೊಂಡು ನಿಂತಿಯಲ್ಲ, ಆಕಿನ ಹಿಡ್ಕೋ. ಆಕಿ ತಂಗಿ ಎಲ್ಲಿ ಹೋಗ್ಯಾಳ ಬಾಯ್ ಬಿಡಿಸ್ ಮೊದ್ಲು. ನೋಡು ಹೇಳಕತ್ತಿ ನಾನು, ನೀವೇನಾರ ನಾನು ಇಲ್ಲಿಂದ ಕರ್ಕೊಂಡು ಹೋಗಿ ನೀವೇನು ಪ್ರಯತ್ನ ಪಟ್ರ ನಾ ಕೂಗ್ಯಾಡಿ ಕಿರ್ಚಾಡಿ ಜನನ್ ಸೇರಿಸ್ಬಿಡ್ತೀನಿ. ಹೇಳಕತ್ತೀನಿ ನಾ ಖರೇನಾ ನಿಮ್ಮನ್ನ ಪೊಲೀಸರು ಹುಡ್ಕಕತ್ತಾರ. ನೀವೇನಾರ ಸಿಗಬಾರ್ದು, ಪೊಲೀಸರ ಕೈಗೆ ಏನಾರ ಸಿಕ್ಕಂದ್ರೆ ಮಾತ್ರ ನಿಮಗೆ ಮತ್ತೆ ಉಳಗಾಲನ ಇಲ್ಲ ಈ ಸರಿ. ನಾನಂತೂ ಈ ಸರಿ ನಿಮ್ಮನ್ನು ಸುಮ್ಮನೆ ಬಿಡೋದೇ ಇಲ್ಲ. ಮೊದಲು ನೀ ನಮ್ಮ ಕೈಯಾಗಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡು. ತಪ್ಪಿಸ್ಕೊಂಡು ಹೊರಗೆ ಹೋಗಿ ಪೊಲೀಸರ ವಿಷಯ ತಿಳಿಸು, ಆಮೇಲೆ ಅದು ನೋಡೋಣಂತ. ಲೇ ಸೌಮಿ, ಎಲ್ಲದಳಾಕಿ ನಿನ್ನ ತಂಗಿ? ಬೇಡ, ಹತ್ರ ಬರಬೇಡ, ಹತ್ರ ಬರಬೇಡ, ಅಲ್ಲೇ ಇರು ನೀನು. ನನ್ನ ತಂಗಿ ಇಲ್ಲಿಲ್ಲ, ನನ್ನ ತಂಗಿ ಹಾಸ್ಟೆಲ್ ಆಗದಾಳ, ಆಕಿಲ್ಲಿಲ್ಲ. ಚೆನ್ನಪ್ಪಣ್ಣ ಹಿಡ್ಕೋ ಆಕಿನ್ನ. ಎಲ್ಲಿ ಓಡೋಕ್ಕಿ ಚಿನ್ನ? ಅದು ಗಂಡನ್ ನೋಡಿ, ನೀನ್ ಸ್ವಂತ ತಾಳಿ ಕಟ್ಟ ಗಂಡನ್ ನೋಡಿ ಇಷ್ಟ ಹೆದರ್ಕೊಂಡು ಓಡೋಕ್ಕಿಯ? ಬಾ, ನೀನಿಟ್ಟ ಕಾಯ ನಿನ ಕೈಲಿ ಮಾಯ, ಆ ದೇವ್ರಿಟ್ಟ ಕಾಯ ನನ್ನ ಕೈಲಿ ಮಾಯ.